ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಹೆಚ್ಚಾಗ್ತಾನೆ ಇದೆ ಖಾತೆಯ ಖ್ಯಾತೆ, ಮತ್ತೊಂದ್ ಕಡೆಗೆ ಮಂತ್ರಿಗಿರಿಗಾಗಿ ಶಾಸಕರಿಂದ ಪಟ್ಟು ಹಿಡಿಯಲಾಗ್ತಾ ಇದೆ. ಶಾಸಕರಷ್ಟೇ ಅಲ್ಲದೆ ಶಾಸಕರ ಬೆಂಬಲಿಗರು ಕೂಡ ನಮ್ಮ ಶಾಸಕರನ್ನ ಸಚಿವರು ಮಾಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಆಕಾಂಕ್ಷಿಗಳ ನಡೆಯ ಬಗ್ಗೆ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಹೈಕಮಾಂಡ್ಗೆ ರಿಪೋರ್ಟ್ ನೀಡಿದಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಹೈಕಮಾಂಡ್ಗೆ ಮೌಖಿಕ ವರದಿ ಸಲ್ಲಿಸಿದಂತ ರಾಜ್ಯ ನಾಯಕರು, ಜಮೀರ್ ಅಹಮದ್ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಜಮೀರ್ ಅಹಮದ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರು ಅನ್ನೋ ಆರೋಪ ಇದೆ. ಆಡಿಯೋ ಕೂಡ ವೈರಲ್ ಆಗಿತ್ತು. ಹೀಗಾಗಿ ಅವರನ್ನ ಸಚಿವ ಸಂಪುಟದಿಂದ ದೂರ ಇಡುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ. ಆದ್ರೆ ಅವರಿಗೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಆಗ್ರಹ, ಬೆಂಬಲ ಅವರ ಬೆಂಬಲಿಗರಿಂದ ಈಗಾಗಲೇ ವ್ಯಕ್ತವಾಗ್ತಾ ಇರೋದ್ರಿಂದ ಒಂದು ಜಮೀರ್ ಅಹಮದ್ ಅವರ ಬಗ್ಗೆ ಅದೇ ರೀತಿಯಾಗಿ ಕೆಲವರು ಈಗಾಗಲೇ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತೇಳಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ರಾಜ್ಯ ನಾಯಕರು ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಆ ರಿಪೋರ್ಟ್ನಲ್ಲಿ ಏನಿರಬಹುದು, ಹೈಕಮಾಂಡ್ ನಾಯಕರು ರಿಪೋರ್ಟ್ ನೋಡಿದ ನಂತರ ಈ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿ ಅಳೆದು ತೂಗಿ ಜಮೀರ್ ಅಹಮದ್ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಡ್ತಾರಾ ಅಥವಾ ಸಚಿವ ಸಂಪುಟದಿಂದ ಅವರನ್ನ ಕೈ ಬಿಡಲಾಗುತ್ತಾ, ಆ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ಜಮೀರ್ ಅಹಮದ್ ಅವರಂತೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡಿದ್ರು. ಸಚಿವ ಸ್ಥಾನಕ್ಕಾಗಿ ನೀವು ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ನನ್ನ ಪರವಾಗಿ ಮಾತನಾಡಿ ಅಂದರು. ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದಾಗಿದೆ. ಬಟ್ ಇವೆಲ್ಲ ಭೇಟಿಗಳೇನಿದ್ದಾವೆ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡೋ ನಿಟ್ಟಿನಲ್ಲಿ ಸಹಕಾರ ಕೊಡುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ವಿರುದ್ಧ ಇರುವಂಥ ಆರೋಪ ಇನ್ನೂ ಸಾಬೀತಾಗಿಲ್ಲ. ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಹೇಳ್ತಾ ಇದ್ರು, ಆರೋಪ ಇನ್ನೂ ಸಾಬೀತಾಗಿಲ್ಲ, ಒಂದ್ ವೇಳೆ ತಪ್ಪು ಮಾಡಿದ್ರು ಕ್ಷಮಿಸಿ ಸಚಿವ ಸ್ಥಾನ ಕೊಡಬಹುದು ಅಂತ. ನೋಡೋಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಜಮೀರ್ ಅಹಮದ್ ಸಿದ್ದರಾಮಯ್ಯನವ್ರನ್ನ ಭೇಟಿ ಆದ್ರು, ಡಿ ಕೆ ಶಿವಕುಮಾರ್ ಭೇಟಿ ಆಯ್ತು, ಸತೀಶ್ ಜಾರಕಿಹೊಳಿ ಕೂಡ ಅವ್ರು ತಪ್ಪು ಮಾಡಿದ್ರು ಕ್ಷಮಿಸಿ ಸಚಿವ ಸ್ಥಾನ ಕೊಡ್ಲಿ ಅಂತಾನೆ ಹೇಳ್ತಾ ಇದ್ರು. ಈಗ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಹೋಗಿದೆ, ಜಮೀರ್ಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆಯಾ? ಜಮೀರ್ ಅಹಮದ್ ಖಾನ್ ಅವರು ಮೊದಲ ಕಂತಿನಲ್ಲೇ ಸಚಿವರಾಗ್ತಾರೆ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇತ್ತು. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಆಡಿಯೋ ಬಿಡುಗಡೆ ಆದ ಬಳಿಕ ಜಮೀರ್ ಅಹಮದ್ ಖಾನ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿದ್ದಂತಹ ಯೋಚನೆ ಬೇರೆ ಆಯ್ತು. ಹೀಗಾಗಿ ಕೊನೆ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯ ಈಗ ರಾಜ್ಯಾದ್ಯಂತ ಹಲವು ಮುಸ್ಲಿಂ ಸಂಘಟನೆಗಳು ಹಾಗೂ ಸಮುದಾಯದ ಮುಖಂಡರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಪ್ರತಿದಿನವೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭಟನೆಗಳು ಆಗ್ತಾ ಇದಾವೆ. ನಿನ್ನೆ ವಿಧಾನಸೌಧ ಚಲೋ ಮಾಡೋದಕ್ಕೆ ಚಾಮರಾಜಪೇಟೆ ಕ್ಷೇತ್ರದ ಕಾರ್ಯಕರ್ತರು ಕೂಡ ಮುಂದಾಗಿದ್ರು. ಅದಾದ ಬಳಿಕ ಅವರನ್ನ ಬಂಧನ ಮಾಡುವಂತ ಒಂದು ಕೆಲಸವೂ ಕೂಡ ಪೊಲೀಸರು ಮಾಡಿದ್ರು. ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರೊಬ್ಬರು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ರಾಜ್ಯದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಏನೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಕೆಲವರು ಅನ್ನುವಂತಹ ರೀತಿಯಲ್ಲಿ ಡೀಟೇಲ್ ರಿಪೋರ್ಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರೊಬ್ಬರು ರವಾನೆ ಮಾಡಿದ್ದಾರೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.